ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ನಾವಿವತ್ತು ಗುಬ್ಬಿಯಿಂದ ಧರ್ಮಸ್ಥಳಕ್ಕೆ, ನಮ್ಮದು ಬಂತು ಗುಬ್ಬಿಯಿಂದ ಧರ್ಮಸ್ಥಳಕ್ಕೆ ಬೈಕ್ ರೈಡಲ್ಲಿ ಟ್ರಿಪ್ ಹೊರಟಿದ್ದೀವಿ. ಒನ್ ಡೇ ಟ್ರಿಪ್ ಅಂತ ಪ್ಲಾನಲ್ಲಿದ್ದೀವಿ. ನೋಡಬೇಕು ಅಲ್ಲೆಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ನೆಕ್ಸ್ಟು ರಿಟರ್ನ್ ಬರೋದಕ್ಕೆ ಡಿಪೆಂಡ್ ಆಗುತ್ತೆ. ನಮ್ಮ ಗುಬ್ಬಿಯಿಂದ ಧರ್ಮಸ್ಥಳಕ್ಕೆ ಬಂದು 250 ಕಿಲೋಮೀಟರ್ ಆಗುತ್ತೆ. ನಾನು ನಮ್ಮ ಮನೆಯವರು ಒಂದು ಗಾಡಿನಲ್ಲಿ ಹೊರಟಿದ್ವಿ, ಮತ್ತು ಇನ್ನೊಂದು ಗಾಡಿನಲ್ಲಿ ನಮ್ಮ ಸಂಜಯ್ ಮತ್ತು ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬಂದಿದ್ದರು. ತುಂಬಾ ಭಾಳ ದಿವಸದಿಂದ ಆಸೆ ಇತ್ತು ನನಗೆ ಧರ್ಮಸ್ಥಳಕ್ಕೆ ಬೈಕಲ್ಲಿ ಹೋಗಬೇಕು ಅಂತ. ನನ್ನ ಮದುವೆ ಆಗಿ 17 ವರ್ಷ ಆಯಿತು. ಮದುವೆ ಆದಾಗಲಿಂದನೂ ಕೂಡ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಬೈಕ್ ರೈಡ್ ಹೋಗಬೇಕು ಅಂತ. ಆ ಒಂದು ಆಸೆ ಇವತ್ತು ಈಡೇರಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಬಟ್ ಮಕ್ಕಳನ್ನೆಲ್ಲ ಬಿಟ್ಟೋಗಿದ್ದೊಂದು ಬೇಜಾರಾಯಿತು. ಮಕ್ಕಳನ್ನು ಇನ್ನೊಂದು ಗಾಡಿನಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇತ್ತು, ಬಟ್ ಗಾಡಿಗಳು ಯಾವುದೂ ಸೆಟ್ ಆಗಲಿಲ್ಲ. ನೋಡಿ, ನಾವು 2 ಗಂಟೆ ಮಧ್ಯಾಹ್ನ 1:30 2 ಗಂಟೆಗೆ ಹೊರಟ್ವಿ. ಸಂಜೆ 7:30 8 ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳ ರೀಚ್ ಆಗಿದ್ವಿ. ಈಗ ಕಾರ್ತಿಕ ಮಾಸಕ್ಕೆ ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತಾರೆ ಧರ್ಮಸ್ಥಳದಲ್ಲಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಜನ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದ್ದರು. ಅಂತೂ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ಇನ್ನು ಗೊತ್ತೇ ಇರುತ್ತೆ ನಮ್ಮ ಮಲೆನಾಡಿನ ವೈಭವದ ಬಗ್ಗೆ, ಯಾರಿಗೂ ಹೇಳೋ ಹಾಗೆ ಇಲ್ಲ. ಎಲ್ಲೋದ್ರೂ ಸಣ್ಣ ಸಣ್ಣ ಜರಿಗಳು, ಆ ಬೆಟ್ಟದ ಸಾಲುಗಳಲ್ಲಿ ಸಿಗೋ ಅಂಥ ಖುಷಿ ಮಜಾ ಎಲ್ಲೂ ಸಿಗಲ್ಲ. ತುಂಬಾ ಖುಷಿ ಆಯಿತು. ಕೆಲವೊಂದು ಕಡೆ ಎಲ್ಲ ಬೈಕಲ್ಲಿ ಹೋಗಿದ್ವಿ, ಸಿಕ್ಕಾಪಟ್ಟೆ ಖುಷಿಯಾಯಿತು. ನೋಡಿ, ಈಗ ಸ್ವಲ್ಪ ಮಳೆ ಕಮ್ಮಿ ಆದ್ರೂ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಥರ ಸಣ್ಣ ಸಣ್ಣ ಜಲಪಾತಗಳು ಹರಿತಾ ಇದೆ. ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಮತ್ತು ಇನ್ನು ಅಲ್ಲಿಂದ ನಾವು ದೇವರ ಬೆಟ್ಟ ಅಂತ ಒಂದು ಲೊಕೇಶನ್ ಅಂದರೆ ವ್ಯೂ ಪಾಯಿಂಟ್ ಇದೆ. ತುಂಬಾ ಚೆನ್ನಾಗಿದೆ. ಸ್ವಿಟ್ಜರ್ಲ್ಯಾಂಡು ಬೇಡ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನು ಸ್ವಲ್ಪ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು. ಅಲ್ಲಿಂದ ದೇವರ ಬೆಟ್ಟ ಎಲ್ಲ ನೋಡಿಕೊಂಡು ಮತ್ತು ನಾವು ಚನ್ನಬಸವೇಶ್ವರ ಬೇಲೂರು ಚನ್ನಬಸವೇಶ್ವರ ಅಲ್ಲ, ಚೆನ್ನಕೇಶವ ಸ್ವಾಮಿ ಟೆಂಪಲ್ ಬಂದು ಮುಗಿಸ್ಕೊಂಡು ಗುಬ್ಬಿಗೆ ರಿಟರ್ನ್ ಬಂದ್ವಿ. ಅಂದಿವೇ ಬರಬೇಕಾದ್ರೆ ನಮ್ಮ ಸಂಜೆನ ಸ್ವಲ್ಪ ಕಾಮಿಡಿ ಥರ ಎಲ್ಲ ಆಟ ಆಡಿಸ್ಕೊಂಡು ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು ಈ ಟ್ರಿಪ್ಪಿಂದ. ನೀವು ಕೂಡ ಈ ಥರ ಬೈಕ್ ರೈಡಲ್ಲೆಲ್ಲ ಹೋಗೋದಕ್ಕೆ ಇಷ್ಟಪಡ್ತೀರಾ ಹೆಂಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಈ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಬಟ್ ಜಾಸ್ತಿ ಬೈಕ್ಗಳು ಅಂದರೆ ಫ್ರೆಂಡ್ಸ್ ಎಲ್ಲ ಹೋದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಅಂತ ಅನ್ನಿಸ್ತು. ಬಟ್ ನಾವು 2 ಗಾಡಿನಲ್ಲಿ ಹೋಗಿದ್ದು, ಆದರೂ ಪರವಾಗಿಲ್ಲ. ಬಟ್ ಚೆನ್ನಾಗಿತ್ತು. ಕೆಲವರೆಲ್ಲ ಹೇಳ್ತಾರೆ ಬೈಕ್ ರೈಡರ್ ಹೋದರೆ ಪೈನ್ ಬರುತ್ತೆ, ಬ್ಯಾಕ್ ಪೈನು, ಕಾಲು ಎಲ್ಲ ಪೈನ್ ಬರ್ತವೆ, ಮಂಡಿಗಳೆಲ್ಲ ಅಂತ. ಹಾಗೇನಿಲ್ಲ, ಆರಾಮ್ಸೆ ಹೋಗ್ಬಿಟ್ಟು ಬರ್ಬೋದು ಗುಬ್ಬಿಯಿಂದ. ಒಂದು 250 ಕಿಲೋಮೀಟರು. ಬಟ್ ನಾವು ಒಂದಿನ ಹೋಗಿ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ವಾಪಸ್ ರಿಟರ್ನ್ ಬಂದ್ವಿ. ಸಖತ್ತಾಗಿತ್ತು. ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಅಲ್ಲಿ ತಗೊಂಡಿರೋ ಅಂಥ ಕೆಲವೊಂದು ಫೋಟೋಗಳನ್ನೆಲ್ಲ ಕೂಡ ಶೇರ್ ಮಾಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.